ಅಪ್ಪಿ ವಾಯರ್ ಬಿಟ್ಟು ಕುಂದ್ರಿ. ಸ್ವಲ್ಪ ಹಿಂದ್ಗಡೆ ಸರ್ ಹಿಂದ್ಗಡೆ ಸರ್ ಸ್ವಲ್ಪ ಹಿಂದ್ಗಡೆ. ಏನೋ ನಿನ್ ಜೋಶು, ಅವಾಗಿಂದ ಜೋಶ್, ಇವಾಗಿನ ಜೋಶ್ ನಿನಗೆ ಹಳೆದೆಲ್ಲ ನೆನಪಾಗೋಯ್ತು. ಹತ್ತು ಬಾರ ಹುಡುಗಿ ನನ್ನ ಹೀರೋ ಹೊಂಡ ಬಿಡ್ರೋಗೆ ನಿಮ್ಮ ಪಾಕಿಸ್ತಾನ ಅಂತ. ಇಲ್ಲಿ ಬಾಳ ಮಂದಿ ಆಕಿ ಬಂದ ಕೂಡ್ಲೆ ವಿಡಿಯೋ ಮಾಡತ್ತಾರೆ. ಬಾಳ ಒಳ್ಳೆ ಭವಿಷ್ಯ ಐತಕ್ಕ ಇವ್ರಿಗೆಲ್ಲ. ಫುಲ್ ಸ್ಟೇಟಸ್ ತುಂಬಾ ಅದೇ ಹತ್ತು ಬಾರ ಹುಡುಗಿ ನಿಂತೀನಿ ಇರು. ನೀನೇ ನಾಚ್ಕೊತಾ ಇದೀಯಣ್ಣ, ನೀನೇ ನಾಚ್ಕೊತಾ ಇದೀಯ. ನಾಚ್ಕೊಳ್ಳೋನೆ ಕಣ್ಬಿಟ್ಕೊಂಡು ನೋಡ್ತಾವನೆ. ಓಕೆ ಅಕ್ಕ, ಆಗ್ಲೇ ಹೇಳಿದ್ದೆ ನಾನು ಒಂದ್ ಸ್ಕಿಟ್ ರೆಡಿ ಮಾಡ್ಕೊಂಡ್ ಬರ್ತೀನಿ ಕಣಕ್ಕ ಅಂತ. ಇಲ್ಲಿ ಮದ್ವೆ ಆಗಿರೋರು ಎಷ್ಟು ಜನ ಇದ್ದೀರಾ ಒಂಚೂರು ಕೈ ಎತ್ತಿ. ಏನು ಒಬ್ರು ಎತ್ತುತ್ತಾ ಇಲ್ಲ ಗಂಡು ಮಕ್ಕಳು. ಮೋಸ್ಟ್ಲಿ 2,000 ರೂಪಾಯಿ ನೋಟ್ನ ಬ್ಯಾನ್ ಮಾಡ್ದಂಗೆ ಆಗಿರೋ ಮದುವೆನೆಲ್ಲ ಬ್ಯಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವೆಲ್ಲ ಸಾಧ್ಯ ಇಲ್ಲ. ಏನ್ ಮದ್ವೆ ಅಂದ್ರೆ ನಾವೆಲ್ಲ ಸ್ವಿಮ್ಮಿಂಗ್ ಪೂಲ್ ಅನ್ಕೊಂಡಿದ್ದೆ. ಮದ್ವೆ ಆದ್ಮೇಲೆ ಗೊತ್ತಾಗಿತ್ತು ನಾ ದೊಡ್ಡ ಫೂಲು ಅಂತ. ಅಕ್ಕ ಚಿಕ್ಕ ವಯಸ್ಸಲ್ಲಿ ನಮ್ದು ಚಾಮರಾಜನಗರದ ಪಕ್ಕ ತಮಿಳ್ನಾಡು. ಅಲ್ಲಿ ನಡೀತಾ ಇತ್ತು ಚಿಕ್ಕ ವಯಸ್ಸಲ್ಲಿ. ನಮ್ಮೂರಲ್ಲಿ ನಡೀತಾ ಇತ್ತು ಜಲ್ಲಿಕಟ್ಟು. ಚಿಕ್ಕ ವಯಸ್ಸಲ್ಲಿ ನಮ್ಮೂರಲ್ಲಿ ನಡೀತಾ ಇತ್ತು ಜಲ್ಲಿಕಟ್ಟು. ಮದುವೆ ಆಗಿ ಒಂದೇ 1 ವರ್ಷ ಅಣ್ಣ, ಬರೀ ಲೈಟ್ ಬಿಲ್ ಕಟ್ಟು, ಕರೆಂಟ್ ಬಿಲ್ ಕಟ್ಟು, ಗ್ಯಾಸ್ ಬಿಲ್ ಕಟ್ಟು, ಕೊನೆಗೆ ನಮ್ ಚಟ ಕಟ್ಟು. ಕಾಲೇಜಲ್ಲಿ ಇರ್ಬೇಕಾದ್ರೆ ನಮ್ಮ ಹುಡುಗರ ತರ ನಾನು ಡೈಲಾಗ್ ಹೇಳ್ತಾ ಇದ್ದೆ. ತಂದೆ ತಲೆ ಹೊಡಿತಾನೆ, ತಾಯಿ ಬೆನ್ನು ಹೊಡಿತಾಳೆ, ಮೇಷ್ಟ್ರು ಕೈ ಮದುವೆ ಆದ್ಮೇಲೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ತಂದೆ ತಲೆ ಹೊಡಿತಾನೆ, ತಾಯಿ ಬೆನ್ನು ಹೊಡಿತಾಳೆ, ನನ್ನ ಹೆಂಡತಿ ಪರ್ಕೆ ಚಪ್ಲಿ ಸಿಕ್ಕ ತವ ಹೊಡಿತಾ ಇದ್ದಾಳೆ. ಮೊನ್ನೆ ಕಾರ್ಯಕ್ರಮಕ್ಕೆ ಬಾ ಅಂತ ಹೊಡ್ಕ ಕರ್ಕೊಂಡ್ ಬಂದವಳೆ. ಮದುವೆ ಅಂದ್ರೆ ಸಾವು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಇದೇ ನಮ್ಮ ಮನೆ ದೊಡ್ಡ ಸಾವು. ಹೇಳ್ತೀನ ಹುಚ್ಚಿ ಹೊಂದಿನ ಈ ಸಾವು ಅಂತೆಲ್ಲ ಹೇಳ್ಬಾರ್ದು. ಮತ್ತೆ ಇನ್ನೇನ್ ಹೇಳ್ಬೇಕು? ಈಗ ಗಂಡ ಮಕ್ಳು ಹೇಳ್ರಿ, ಹೆಂಡತಿ ಅಂದ್ರ ದೇವತೆ. ಅವನಿಗೆ ಇಷ್ಟ ಆಗ್ತಾರ ಹಂಗೆ ಯಾಕೆ ಮಾಡ್ತಿರಲ್ಲ? ದಿನ ಕುಡಿದು ಸಾಯ್ತೀವಿ, ವಿಷ ಕೊಡ್ ಸಾಯ್ಬಿಡ್ರಿ ನಿಮ್ಮ ಅವ್ರೆ. ಯಾಕಂಗ್ ಮಾಡ್ತಿರ್ಲಿ? ನಿನಗೆ ನನ್ನಂತ ಗಂಡಾಳಿನೇ ಸಿಗತಾಳ ಮುಂದಕ್ಕೆ ನೋಡ್ತಾ ಇರ. ನಾವು ಮದುವೆನೇ ಆಗಲ್ಲ ಡಿಸೈಡ್ ಆಗ್ಬಿಟ್ಟವನೆ. ಅವ್ನು ಸಿಂಗಲ್ ಮೇ ಜಂಗಲ್ ಸೇ ತಮ್ ಬೇಡ ಇರ್ಲಿ. ಮದ್ವೆ ಎಷ್ಟು ಮಂದಿಗೆ ಹೇಳಿ ಹಿಂಗೆ ಹಾಳು ಮಾಡತ್ತಿ. ಬದುಕು ಬಾಳ ಬಂಗಾರ ಆಗ್ತತಿ ಒಂದ್ ಹೆಣ್ಮಗ್ಳು ನಿನ್ ಜೀವನದಾಗ ಬಂತಂದ್ರ. ಹೌದು. ಹೆಂಡತಿ ಅಂದ್ರೆ ದೇವತೆ ಅಲ್ಲಕ್ಕ. ಹೆಂಡತಿ ಅಂದ್ರೆ ಅದೃಷ್ಟ. ಮುಂಜಾನೆ ಆಕಿ ಮಾರಿ ನೋಡಿ ಆಚೆ ಬರ್ರಿ, ನಿಮ್ಮ ಅದೃಷ್ಟ ಹೆಂಗ್ ಕುಲಾಯ್ತಂತ ಗೊತ್ತಾಗ. ಹೌದೌದು. ಮೊನ್ನೆ ಇವಳು ಮುಖ ನೋಡ್ಕೊಂಡು 3 ಜನ ಹೋಗ್ಬಿಟ್ಟೆ. ಯಾಕ? ವಿತೌಟ್ ಮೇಕಪ್. ಅದೃಷ್ಟ ಅಂತೆ. ನೀನು ಒಂದ್ ಬಾಳ ಮಾತಾಡತ್ತನಕ್ಕ. ಈ ಗಂಡ್ಮಕ್ಳೆಲ್ಲ ಒಂದ್ ದಿನಾನ ಮರಿತಾರ. ಹಂಗ ನನ್ ಗಂಡನ ಆ ದಿನಾನ ಮರ್ತ್ ಬಂದಿಲ್ಲ ಕೊಡತ್ತ. ನಾನ್ ಯಾಕೆ ಮರೀಲಿ? ದೇವಗಿರಿಲಿ ಅದ್ಭುತವಾದಂತ ಕಾರ್ಯಕ್ರಮ ಮಾಡ್ತವ್ರೆ. ನಮ್ಮ ಜೂನಿಯರ್ ಪುನೀತನ ಕರ್ಕ ಬಂದು ಕಾರ್ಯಕ್ರಮದಲ್ಲಿ ಕೂರ್ಸವ್ರೆ. ಅದ್ಭುತವಾಗಿ ಈಗ ತಾನೆ 10 ಬಾರ ನನ್ನ ಹೀರೋ ಹೊಂಡ ತಾಡ್ ಬರ ಕೇಳಿದ್ದೀನಿ. ಕೇಳಿಲ್ಲ, ನೀನು ನೋಡಿದ್ದೆ. ನೋಡಿದ್ದೀನಿ. ಏನು ಒಳ್ಳೆ ಕಾರ್ಯಕ್ರಮ ನಡೀತೈತೆ, ಗುರು ಹಿರಿಯರೆಲ್ಲ ಬಂದ್ಬಿಟ್ಟು ಕಾರ್ಯಕ್ರಮನ ಸಖತ್ತಾಗಿ ಮಾಡ್ತಾ ಇದ್ರೆ ನಾನು ಯಾಕೆ ಬರಲಿ ಬ್ರೋ? ಸೂಪರ್ ಕಾರ್ಯಕ್ರಮ. ಈ ದಿನ ಅಲ್ಲ ಮತ್ತೆ ಅದೇ ಯಾವಾಗ್ಲೂ ಮರಿತಿರಲ್ಲ. ಏನು ಅದೇ ಎಲ್ರು ಬಂದು ವಿಶ್ ಮಾಡ್ತಾರಲ್ಲ. ಹ್ಯಾಪಿ ಬರ್ಡೇ. ಏನಂದಲ್ಲ, ಪುಣ್ಯ ತಿಥಿ ಸ್ಮರಣೆ. ಮತ್ತೆ ಅದಲ್ಲ ನನ್ಗೂ ನಿನ್ಗೂ ಬಂದು ವಿಶ್ ಮಾಡ್ತಾರಲ್ಲ. ಯವ್ವ ಈಗಿನ ನನ್ಗೂ ನಿಂದು ಮನೆಯಾಗ ಮಾತಾಡೋಣ. ಮತ್ತೆ ಅದಲ್ಲ, ಬಂದು ಬಂದೆಲ್ಲ ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಹೋಗ್ತಾರೆ. ಅದು ನೆನಪಾತ್ಲೇ ಯವ್ವ, ನಂಗೆ ನೆನಪಾತು. ಏನ ಇವತ್ತು ನಂದು ವೆಲ್ಡಿಂಗ್ ಡೇ. ಅಯ್ಯವ್ವ ಹೇಳದ್ ಹೇಳ್ತಿ ಇಷ್ಟು. ಯಪ್ಪ ಅದು ವೆಡ್ಡಿಂಗ್ ಅಕ್ಕ. ಇವತ್ತು ನಮ್ಮಿಬ್ರದ್ದು ವೆಡ್ಡಿಂಗ್ ಡೇ. ಬಂದೆಲ್ಲ ವಿಶ್ ಮಾಡಿ ಗಿಫ್ಟ್ ಕೊಡ್ರಿ ಬ್ಯಾಡನ್ನಲ್ಲ. ಅಲ್ಲ, ವೆಲ್ಡಿಂಗು ಏನು ಡಿಫ್ರೆನ್ಸ್ ಇಲ್ಲ ಬ್ರದರ್. ವೆಲ್ಡಿಂಗು ಏನು ಡಿಫ್ರೆನ್ಸ್ ಇಲ್ಲ. ವೆಲ್ಡಿಂಗ್ ಅಂದ್ರೆ ಏನು? ಫಸ್ಟ್ ಬೆಂಕಿ ಹತ್ಕತ್ತದೆ, ಆಮೇಲೆ
ಕಬ್ಬಣ ಹಿಂಗ್ ಅಂಟ್ಕೋತದೆ. ವೆಡ್ಡಿಂಗ್ ಅಂದ್ರೆ ಏನು? ಫಸ್ಟ್ ಅಂಟ್ಕೊಬಿಡ್ತದೆ, ಆಮೇಲೆ ಬೆಂಕಿ ಹತ್ಕೊಬಿಡುತ್ತೆ. ಹಾ, ಬೆಂಕಿ ಅಂದ್ರ ಹಿಂಗ ಕಿಡಿ ಹಚ್ಚಿ ಹಿಂಗ ಬೆಂಕಿ ಇಡ್ತಾರ, ಅದೆಲ್ಲ ಅಕ್ಕ. ಮತ್ತೆ ಹೆಣ್ಮಕ್ಳಂದ್ರ ಭಯ, ಫೈರ್ ಫೈರ್ ಅನ್ನತಾನ. ಹೌದೌದು, ನಾವು ಇವ್ರ ಮನೇಲಿ ಉಪ್ಪಿಟ್ಟು ತಿಂದ್ಬಿಟ್ಟು ಪುಷ್ಪ ಅಂದ್ಬಿಟ್ಟೆ ಮದುವೆ ಆಯ್ತೀವಿ. ಮದುವೆ ಆದ್ಮೇಲೆ ಬಡ್ಡಿ ಮಕ್ಳು ಗೊತ್ತಾಗಲ್ಲ ಇವು ಫೈರ್ ಅಂತ. ನೀವು ಸುಡೋದಂತೆ ನಮ್ಮನ್ನು ಸುಡ್ ಸಾಯಿಸ್ತೀರಿ. ಈಗ ಏ ಬಿಡು, ಹಾ. ನಾವ್ ಯಾವಾಗ್ಲೂ ಜಗಳ ಆಡತಾನೆ ಇರ್ತೇವೆ. ಹಾ. ಅಕ್ಕ ನಾ ಆಗ್ಲೇ ಹೇಳಿಲ್ಲ, ನನಗ್ ನಮ್ಮನಿ ಕತೆಗಿಂತ ಬಾಜು ಮನಿ ಕತೆ ಬಾಳ ಇಷ್ಟ. ಹೌದೌದು, ಅದಕ್ಕೆ ಬಿಗ್ ಬಾಸ್ ರೇಟಿಂಗ್ ಇಷ್ಟು ಉದ್ದ ಹೋಗಿರೋದು, ಗೊತ್ತಾಯ್ತು. ಬಾಜು ಮನ್ಯಾಗ ಹಾ. ದಿನ ಜಗಳ ಆಡತಾರ. ಹಾ, ಹಾ. ನೀವು ಹೋಗ್ಬಿಡ್ರಿ ಅಲ್ಲ. ನಾನು ಹೋಗಲ್ಲ. ಪಾಪರ್ರಿ, ಅವ ನಿನ್ ಫ್ರೆಂಡ್ ಅದನ, ದಿನ ಜಗಳ ಮಾಡತ್ತಾರ. ಅವ್ನ್ ಸಾಯಿಲಿ, ಆದ್ರೂ ನಾ ಅವ್ರ ಮನೆಗೆ ಹೋಗಲ್ಲ. ನೀವೊಮ್ಮೆ ಹೋಗ್ಬರ್ರಿ ಪಾಪ. ಬೇಡ ಬೇಡ, ನಾ ಹೋಗಲ್ಲ. ಯಾಕ? ಅಲ್ಲ, ನಾ ಒಂದ್ಸತಿ ಹೋಗಿದ್ದಕ್ಕೆ ಅವ್ರ ಮನೇಲಿ ಜಗಳ ಆಗ್ತಾ ಇರೋದು. ಯವ್ವ! ಹಂಗಲ್ಲ, ಹೋಗಿದ್ದೆ. ನೀನ್ಯಾವನ ಕೇಳಕ್ಕೆ? ಅವಳು ನನ್ನ ಹೆಂಡ್ತಿ, ನಾನು ಹೆಂಗಾರ ಜಗಳ ಮಾಡ್ತೀನಿ ಹೋಗು ಅಂತಂದ. ಅವಳಿಗೆ ನನ್ನ ಹೆಂಡ್ತಿನ ಕೇಳಕ್ಕೆ? ಏನ ನನ್ನ ಹೆಂಡ್ತಿನ ಅಂದೆ ಅಷ್ಟೇ. ಬಾಜು ಮನೆ ಹೇಳ್ತೀನ, ನಾನು ಹೇಳ್ತೀನಿ, ನಾನು ಹೇಳ್ತೀನಿ ಒತ್ತು ಮತ್ತೆ ಹೇಳ್ತೀನಿ, ನಾನು ಹೊಟ್ಟು ಉರಿಯಲ್ಲ. ಅಕ್ಕ ತಗೊಳ್ಳೆ. ಧೈರ್ಯ ಯಪ್ಪ ದೇವ್ರ. ಅಲಾಕ ಮನ್ಯಾಗ ಬಿರಿಯಾನಿ ಇಟ್ಕೊಂಡು ಹಳಸಿದ ಚಿತ್ರಾನ್ನ ಕಾಸಿ ಬಿಡ್ತಾವ ಇವು. ಹಂಗ ಹೇಳಕ್ ಹೋಗ್ಬೇಡ. ನಮ್ ಹುಡುಗರಿಗೆ ನಮ್ ಕೈಯಲ್ಲಿರೋ ಮೊಬೈಲ್ಗಿಂತ ಬೇರೆಯವ್ರ ಮೊಬೈಲೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಮ್ ಮನೆ ಬರೋದೇ ಹೆಂಗೈತಿ, ಏನ್ ಮಾಡಕ್ಕಾಗಲ್ಲ. ಯಾವ್ದೋ ಒಳ್ಳೆ ಮೊಬೈಲ್ ಬಂದೈತೆ ಅಂತ ತಗತ್ತೀವಿ, ತಕ್ಕಂತ 6 ತಿಂಗಳಿಗೆ ಬಡ್ಡಿ ಮಕ್ಕಳು ಚೇಂಜ್ ಮಾಡ್ಬಿಡ್ತಾರೆ. ಇನ್ನೂ ಸಖತ್ತಾಗಿರೋದು ಬಂದ್ಬಿಡುತ್ತೆ. ಅದನ್ನ ಚೇಂಜ್ ಮಾಡಕ್ ಹೋಗಲ್ಲ, ಬಿಸಾಕಕ್ಕೂ ಆಗಲ್ಲ. ಏನ್ ಮಾಡೋದು ಗೊತ್ತಿಲ್ಲ. ನಿಮ್ ಮೊಬೈಲ್ ಹಾಳಾಗಿ ಎಕ್ಕುಟ್ಟು ಹೋಗಲ್ಲ. ನಾನು ಹೇಳ್ತಾ ಇರೋದು ನಿನಗೇನೆ, ಹಾಳಾಗಿ ಎಕ್ಕೊಟ್ಟು ಹೋಗ್ಲಿ. ನಾನು ಕಾಯ್ತಾ ಇದ್ದೀನಿ. ಇಷ್ಟ ಮಂದಿ ಅದಾರ ಪಾಪ ಎಲ್ಲ. ಹೌದು, ನೀನ್ ಅಕ್ಕ ತಂಗಿರಂಗ್ ಕಾಣತ್ತಾರ. ಯಾಕ? ಇಲ್ಲ, ಹೌದು, ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲರೂ ನನ್ನ ಅಕ್ಕ ತಂಗಿಯರ ಅಂತ ಹೇಳು. ಧೈರ್ಯ ಅಂದ್ರೆ ಹೇಳು. ಇಷ್ಟು ನಾಟಕ ಮಾಡ್ತೇವಪ್ಪ. ಬೇಕಾದ್ರೆ ಇಲ್ಲಿಂದ ಬಿಗ್ ಸೋತೋಗ್ಬಿಡು, ಅವ್ನು ಕರೆಂಟ್ ಹಿಡ್ಕೊಂಡು ಸೋತೋಗ್ಬಿಡ್ತೀನಿ. ಯಾವ ಸ್ವಾರ್ಥಿಗಳ್ರಿ ನೀವು? ನಾ ಹೇಳ್ತೀನಿ, ಹೇಳು. ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ತಂದೆಯರು ನನ್ನ ತಂದೆ ಇದ್ದ ಹಾಗೆ, ಸೂಪರ್. ಎಲ್ಲ ತಾಯಿಯರು ನನ್ನ ತಾಯಿ ಇದ್ದ ಹಾಗೆ, ಅದ್ಭುತ. ಎಲ್ಲ ಅಣ್ಣ ತಮ್ಮಂದಿರು ನನ್ನ ಅಣ್ಣ ತಮ್ಮಂದಿರು ಇದ್ದ ಹಾಗೆ, ಸೂಪರ್. ಎಲ್ಲ ಅಕ್ಕ ತಂಗಿಯರು ನನ್ನ ಅಕ್ಕ ತಂಗಿಯರು ಇದ್ದ ಹಾಗೆ, ಸೂಪರ್. ಎಲ್ಲ ಗಂಡಂದಿರು ನನ್ನ ಸ್ನೇಹಿತರಂತ ಭಾವಿಸ್ತೀನಿ ಅಂತ ಹೇಳಕ್ ಬಂದೆ. ಅಪ್ಪ ಇಲ್ಲಿ ಕೂತಿರೋ ಎಲ್ಲ ಹೆಣ್ತಿದಿರೋ ಎಲ್ಲ ಆರಾಮಾಗಿ ಕೂತಿರಿ. ನಿಮ್ ಗಂಡಿದ್ರು ಅವ್ರ ತಾನಲ್ಲಿ ಅಷ್ಟೇ. ಹೆಂಗೆ ಚಮಕ್ ಮನೆಯಾಗ ತೋರಿಸ್ತೀನಿ ಚಮಕ್. ಆತು ಅಕ್ಕ, ಕಡಿದಾಗ ಇಷ್ಟು ಮಂದಿ ಬಾಳ್ ನಗ ಆತರ್ರಿ ಪಾಪ. ಹೌದು, ನನಗ್ ನಿನ್ನ ನಂಬಿಕೆ ಐತಿ, ಇವ್ರ ಮೇಲೆ ನಂಬಿಕೆ ಐತಿ. ಇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ. ಇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನಿನಗ. ಹೂ ಅಂತನ ನಿನಗ ನಾನಂದ್ರ ಬಾಳ ಇಷ್ಟ ಅಲ್ಲ. ಇಷ್ಟ ಇಲ್ಲ ನನಗೆ, ಅಸಹ್ಯ. ನೀನು ಪ್ರಾಕ್ಟೀಸ್ದಾಗ ಒಂದ್ ಅಸಹ್ಯ ಮಾಡಿದಿ, 2 ಬಾರಿ ಮಾಡತ್ತ. ಮಂದಿ ಮುಂದೆ ಪ್ರಾಮಿಸ್ ಮಾಡಿ ಅಪ್ಪ. ಇವ್ರ ಮೇಲೆ ಆಡೋದು ಸರಿ ಆತು ಬಿಡು, ನನಗ ಅದ ಬೇಕಿತ್ತು. ಸ್ವಲ್ಪ ಅಲ್ಲ ಆ ಕಡೆ ತಿರುಗ, ಈ ಕಡೆ. ನಿಮ್ಮ ಅಣ್ಣ ತಮ್ಮಂದಿರಲ್ಲ ಏನೋ ಮಾತಾಡತ್ತಾರ ಪಾಪ, ಮಾತಾಡ. ಎಲ್ಲ ನೊಂದಿರೋ ಜೀವಗಳು. ಚೆನ್ನಾಗಿದ್ದೀರಾ? ಹಚ್ರೆ ಹಚ್ರೆ ಹಚ್ರೆ.
ಹಿಡ್ಕೊಂಡ್ರೆ ಅವಳು ಏನ್ ಮಾಡ್ತೀರಿ ಬೊಬ್ಬುಣಿ